ಇದು ಜಾಗತಿಕ ನ್ಯೂಸ್. ವಿಮಾನಯಾನ ಕ್ಷೇತ್ರವನ್ನೇ ಬೆಚ್ಚಿ ಬೀಳಿಸಿದ ಆತಂಕಕಾರಿ ಘಟನೆ. ಇಂಧನ ಕೊರತೆಯಿಂದಾಗಿ ಆಕಾಶದಲ್ಲೇ ನಿಯಂತ್ರಣ ತಪ್ಪಿ ವಿಜಯಪುರ ಜಿಲ್ಲೆಯ ಹೊಲದಲ್ಲಿ ಪತನಗೊಂಡ ರೆಡ್ ಬರ್ಡ್ ವಿಮಾನ. ಘಟನೆ ವಿವರ. ಇಂದು ಮಧ್ಯಾಹ್ನ ಗುಲ್ಬರ್ಗಾ ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಿದ್ದ ರೆಡ್ ಬರ್ಡ್ ಏವಿಯೇಷನ್ ಸಂಸ್ಥೆಗೆ ಸೇರಿದ ತರಬೇತಿ ವಿಮಾನ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಹೊಲದಲ್ಲಿ ಅಕಸ್ಮಾತ್ ಪತನವಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ವಿಮಾನದಲ್ಲಿ ಇಂಧನ ಸಂಪೂರ್ಣ ಖಾಲಿಯಾಗಿರುವುದು ಅಥವಾ ಇಂಜಿನ್ ತಾಂತ್ರಿಕ ದೋಷ ಘಟನೆಗೆ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಅಪಘಾತದ ಕ್ಷಣಗಳು. ಗ್ರಾಮಸ್ಥರ ಹೇಳಿಕೆ ಪ್ರಕಾರ ವಿಮಾನವು ಕಡಿಮೆ ಎತ್ತರದಲ್ಲಿ ಅಲುಗಾಡುತ್ತಾ ಹಾರಾಟ ನಡೆಸಿದ್ದು ಕ್ಷಣಾರ್ಧದಲ್ಲಿ ಹೊಲಕ್ಕೆ ಬಡಿದಿದೆ. ಪತನದ ಪರಿಣಾಮ ವಿಮಾನದ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಗಾಯಾಳುಗಳ ಸ್ಥಿತಿ. ವಿಮಾನದಲ್ಲಿದ್ದ ಕ್ಯಾಪ್ಟನ್ ಪೈಲಟ್ ಹಾಗೂ ಟ್ರೇನಿ ಪೈಲಟ್ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ತಕ್ಷಣ ಧಾವಿಸಿ ರಕ್ಷಣಾ ಕಾರ್ಯ ನಡೆಸಿದ್ದು ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯಕ್ಕೆ ಯಾವುದೇ ಸಾವಿನ ವರದಿ ಇಲ್ಲ. ಇದು ದೊಡ್ಡ ದುರಂತ ತಪ್ಪಿದಂತಾಗಿದೆ. ಪೊಲೀಸ್ ಆಡಳಿತ ಕ್ರಮ. ಘಟನೆಯ ಸುದ್ದಿ ತಿಳಿದ ತಕ್ಷಣ ಬಬಲೇಶ್ವರ ಪೊಲೀಸ್ ಠಾಣೆಯ ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ, ವಿಮಾನಯಾನ ಸಂಬಂಧಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಯ ನಿಖರ ಕಾರಣ ಪತ್ತೆ ಹಚ್ಚಲು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ಪ್ರಶ್ನೆಗಳೇಳುತ್ತಿವೆ. ಹಾರಾಟಕ್ಕೂ ಮೊದಲು ಇಂಧನ ಪರಿಶೀಲನೆ ನಡೆದಿತ್ತೆ? ಇಂಧನ ಕೊರತೆ ಇದ್ದರೂ ವಿಮಾನ ಹಾರಾಟಕ್ಕೆ ಅನುಮತಿ ಹೇಗೆ? ತರಬೇತಿ ವಿಮಾನಗಳಲ್ಲಿ ಸುರಕ್ಷತಾ ನಿಯಮಗಳು ಪಾಲನೆಯಾಗುತ್ತಿವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಜಾಗತಿಕ ನ್ಯೂಸ್ ಎಕ್ಸ್ಕ್ಲೂಸಿವ್. ವಿಮಾನ ಪತನವಾದ ಸ್ಥಳ, ಗ್ರಾಮಸ್ಥರ ಪ್ರತ್ಯಕ್ಷ ಹೇಳಿಕೆ ಮತ್ತು ಆಡಳಿತದ ಮುಂದಿನ ಕ್ರಮಗಳ ಕುರಿತು ಜಾಗತಿಕ ನ್ಯೂಸ್ ನಿರಂತರವಾಗಿ ಕಣ್ಣಿಟ್ಟಿದೆ. ತನಿಖೆಯ ಅಧಿಕೃತ ವರದಿ ಹೊರಬಿದ್ದ ಕೂಡಲೇ ಮೊದಲು ನಿಮಗೆ ತಲುಪಿಸುವುದು ಜಾಗತಿಕ ನ್ಯೂಸ್. ವಿಜಯಪುರದಿಂದ ಜಾಗತಿಕ ನ್ಯೂಸ್. ಸತ್ಯ, ಸ್ಪಷ್ಟತೆ ಮತ್ತು ವೇಗದ ಸುದ್ದಿಯೊಂದಿಗೆ.